ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಕ್ಷಮಿಸಿ, ನಾನು ಲಭ್ಯ ಇರಲಿಲ್ಲ, ಹಾಗಾಗಿ ಶಾರ್ಟ್ಸ್ ಮಾಡಿಬಿಟ್ಟು ಹಾಕಿದ್ದೆ ಸಣ್ಣದಾಗಿ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ. ಇನ್ಶೂರೆನ್ಸ್ ರಿಲೇಟೆಡ್ ಒಂದು ವಿಡಿಯೋ ಬರುತ್ತೆ. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಮಾಡಿಸಿಲ್ಲ ಅಂತಂದರೆ ನೀವು ಅಲ್ಲಿ ಡೈರೆಕ್ಟಾಗಿ ನೀವು ಏನು ಸಿಬ್ಬಂದಿ ಜೊತೆ ನೀವು ಮಾತಾಡಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ. ಒಂದು ಟರ್ಮ್ ಇನ್ಶೂರೆನ್ಸ್ನ ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋದನ್ನು ಮಿಷನ್ 2024 ನಾನು ಮಾತಾಡಿದ್ದೆ. ಯಾವ್ಯಾವ ಪ್ಯಾರಾಮೀಟರ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಅಂತ. ಈಗ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟನ್ನೇ ನಿಮ್ಮ ಮುಂದೆ ಪ್ರಮೋಷನಲ್ ಆಗಿ ನಾನು ನಾಳೆ ಅಥವಾ ನಾಡಿದ್ದು ಆ ವಿಡಿಯೋದಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಯಾವ ರೀತಿಯಾಗಿದೆ, ಆ ಪ್ಲಾನು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಈ ವಿಡಿಯೋದ ಕೆಳಗೆ ಮತ್ತು ನಾಳೆನೂ ಕೂಡ ಒಂದು ನಾನು ಫಾರ್ಮ್ನ ಕೊಟ್ಟಿರ್ತೀನಿ. ನೀವು ಇನ್ನೂ ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಆದರೆ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಾ ಅಂತ ಅಂದರೆ ನೀವು ಅಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಸೂಕ್ತವಾದಂತಹ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ತೊಗೊಳೋದಕ್ಕೆ ಸಹಾಯ ಮಾಡ್ತಾರೆ. ಸೊ ಆ ಫಾರ್ಮು ಪ್ರತಿ ವಿಡಿಯೋದ ಕೆಳಗಡೆ ನಾನು ನಿಮ್ಮಿಂದ ಕೊಡ್ತಾ ಇರ್ತೀನಿ. ನಾನು ಲೀಗಲಿ ಈಗ IRDA ಎಕ್ಸಾಮ್ ಕೂಡ ನಾನು ಕಂಪ್ಲೀಟ್ ಮಾಡಿರೋದ್ರಿಂದ ನಾನು ಲೀಗಲಿ ನಿಮಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ತಾ ಹೋಗ್ಬೋದು. ಸೊ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ. ಜೊತೆಗೆ ಈಗ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಅಂದರೆ ಕನ್ಸಂಪ್ಷನ್ ಸ್ಟಾಕ್ಸ್ ನೋಡಿ, ಬಜೆಟ್ ಟೈಮಲ್ಲಿ ಏನಾಯಿತು, ಕನ್ಸಂಪ್ಷನ್ ಸೆಕ್ಟರ್ FMCG ಸೆಕ್ಟರು ಆಲ್ಮೋಸ್ಟ್ 5% ಮೇಲ್ಗಡೆ ಹೋಗಿತ್ತು FMCG ಇಂಡೆಕ್ಸ್ ಅಂತ ನೋಡ್ತಾ ಹೋಗೋದಾದರೆ. ಆದರೆ ಏನೇನು ಗಳಿಸಿತ್ತು ಬಜೆಟ್ ಆದಮೇಲೆ ಅದಷ್ಟೂ ಕೂಡ ಇವಾಗ ಆಚೆ ಕೇಳ್ಕೊಂಡು ಬಂದಿದೆ. ಯಾಕೆ ಅಂತಂದರೆ ಇವತ್ತು RBI ಅವ್ರದ್ದು ಮೀಟ್ ಕೂಡ ಇತ್ತಲ್ವ. ಸೊ ಮೊದಲನೇ ಬಾರಿಗೆ ಸಂಜಯ್ ಮಲ್ಹೋತ್ರಾ ಅವರು ಗವರ್ನರ್ ಆದಮೇಲೆ 5 ವರ್ಷದಲ್ಲಿ ಮೊದಲ ಬಾರಿಗೆ ರೆಪೋ ರೇಟ್ನ ಕಮ್ಮಿ ಮಾಡಿದ್ದಾರೆ. ಅಂದರೆ 12 ಪಾಲಿಸಿ ಮೀಟ್ಗಳಾಗಿತ್ತು ಇದುವರೆಗೂ. ಆ 12 ಪಾಲಿಸಿ ಮೀಟ್ಗಳಲ್ಲೂ ಕೂಡ ಒಂದು ರೆಪೋ ರೇಟ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ರು ಅಥವಾ ಒಂದು ರೀತಿಯಾಗಿ ತಟಸ್ಥವಾಗಿ ನೆಡ್ಕೊಂಡು ಬಂದಿದ್ರು ಹೊರತು ಕಮ್ಮಿ ಮಾಡಿರಲಿಲ್ಲ. ನೋಡಿ, ರೆಪೋ ಮತ್ತು ರಿವರ್ಸ್ ರೆಪೋ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಇದೆ. ಈ ವಿಡಿಯೋದ ಎಂಟಿ ಕೊಡ್ತೀನಿ. 3 4 ನಿಮಿಷದ ವಿಡಿಯೋ ಇದೆ. ನಿಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗ್ತಾ ಹೋಗುತ್ತೆ ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು ಅಂತ. ಈಗ ಏನಾಗುತ್ತೆ ಅಂದರೆ ರೆಪೋ ರೇಟ್ನ ಕಮ್ಮಿ ಮಾಡಿದ್ದಾರೆ ಅಂತಂದರೆ ಸಾಲಗಳು ಕಮ್ಮಿ ರೇಟಿಗೆ ಸಿಗೋಕ್ಕೆ ಶುರುವಾಗುತ್ತೆ. ಅಥವಾ ಎಕ್ಸಿಸ್ಟಿಂಗ್ ಸಾಲಗಳು ಕೂಡ ನೀವು ನೆಗೋಷಿಯೇಟ್ ಮಾಡಿಕೊಂಡು ಬ್ಯಾಂಕ್ ಜೊತೆ ಕಮ್ಮಿ ಬಡ್ಡಿ ಕಟ್ಟೋ ಥರ ಮಾಡ್ಕೋಬೋದು. 6.5%ಇಂದ 6.25%ಗೆ ರೆಪೋ ರೇಟ್ನ ಇಳಿಸಿದಾರಲ್ವಾ. ಆದರೆ ಏನಾಗ್ತಾ ಹೋಗುತ್ತೆ, ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾರಲ್ಲ ಹೋಗಿ, ಅವರಿಗೆ ಮೊದಲು ಎಷ್ಟು ಸಿಗ್ತಾ ಇತ್ತು ಇಂಟ್ರೆಸ್ಟು ಅಷ್ಟು ಸಿಗೋದಿಲ್ಲ. ಅದನ್ನು ಕೂಡ ಕಮ್ಮಿ ಮಾಡ್ತಾ ಹೋಗ್ತಾರೆ. ಸಾಲ ಕಮ್ಮಿ ಕೊಡಬೇಕು ಅಂತಂದರೆ ಯಾರಾದರೂ ಡೆಪಾಸಿಟ್ ಮಾಡಿ ಬಂದಿದ್ದಾರೆ ಅಂದರೆ ಅವರಿಗೂ ಕೂಡ ಇಂಟ್ರೆಸ್ಟ್ನ ಕಮ್ಮಿನೇ ಕೊಡಬೇಕಾಗುತ್ತೆ. ಈ ರೀತಿ ರೆಪೋ ಅನ್ನೋದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಗವರ್ನರ್ ಅವರು ಮಾತಾಡ್ತಾ ಏನು ಒಂದು ತುಂಬ ಬದಲಾವಣೆಗಳಾಗಿಲ್ಲ ನೋಡಿ. ಇನ್ಫ್ಲೇಷನ್ ಈಗಲೂ ಕೂಡ 4% ಎಬೋನೇ ಇದೆ, 4.8% ಇದೆ. ಮುಂದಿನ ವರ್ಷಕ್ಕೆ ಸ್ವಲ್ಪ ಅದನ್ನ ಕಮ್ಮಿ ಅಂತ ಹೇಳಿದ್ದಾರೆ ಪ್ರೊಜೆಕ್ಷನ್ನು. ಯಾವಾಗ ಮಾನ್ಸೂನು ಚೆನ್ನಾಗಿ ಆಯಿತು ಅಂತಂದರೆ. ಮತ್ತು ಈಗ ಫುಡ್ ಇನ್ಫ್ಲೇಷನ್ ಏನಾಗೋಗಿತ್ತು ಅಂದರೆ ನಮಗೆ ದಿನನಿತ್ಯ ಬೇಕಾದಂಥ ವಸ್ತು, ಬೇಳೆ ಕಾಳು ಎಣ್ಣೆ ಇದ್ರದ್ದೆಲ್ಲ ಏನು ಜಾಸ್ತಿ ಆಗೋಗಿತ್ತಲ್ಲ, ಅದರದ್ದು ಸ್ವಲ್ಪ ಸಾಫ್ಟನ್ ಆಗ್ಬೋದು, ಕಮ್ಮಿ ಆಗ್ತಾ ಹೋಗ್ಬೋದು. ಆ ರೀತಿ ಆಯಿತು ಅಂತಂದರೆ ಮುಂದಿನ ವರ್ಷ ಕ್ವಾರ್ಟರ್ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು ಫುಡ್ ಇನ್ಫ್ಲೇಷನ್ ಅಂತ ಹೇಳಿದ್ದಾರೆ. ಆದರೂ ಕೂಡ ಇನ್ಫ್ಲೇಷನ್ ಅನ್ನೋದು ಈಗಲೂ ಕೂಡ ತೂಗುಗತಿಯಾಗಿ ನಿಂತಿದೆ, ಅದೇನು ಆಚೆ ಈಚೆ ಆಗಿಲ್ಲ. ಸೊ ಗ್ರೋತ್ ಕೂಡ GDP ಗ್ರೋತನ್ನು ಕೂಡ ಒಳ್ಳೆ ಪಾಸಿಟಿವ್ ಆಗಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದರೆ ಮೊದಲೇನು 7% ಮೇಲೆ ಇರ್ತಿತ್ತು, ಆ ರೀತಿ ಇಲ್ಲ. ಈಗ 6.7% ಈ ರೀತಿಯಾಗಿ ಏನೋ ಒಂದು ನಡೀತಾ ಇದೆ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದು ಗ್ರೋತ್ ಮತ್ತು ಇನ್ಫ್ಲೇಷನ್ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರೋದ್ರಿಂದ ಅದನ್ನು ನೋಡಿಕೊಂಡು ನಾವು ನಿರ್ಧಾರ ತಗೊತೀವಿ ಅಂತ ಹೇಳಿದ್ದಾರೆ. ಡಾಲರ್ ಬಗ್ಗೆನೂ ಕೇಳಿದ್ರು ಕೆಲವರು ಕ್ವಶನ್ಸು. ಡಾಲರ್ ಮುಂದೆ ರೂಪಿ ಇಷ್ಟೊಂದು ಬಿದ್ದು ಹೋಗ್ತಾ ಇದೆ, ಏನು ಮಾಡ್ತಾ ಇದೆ. ನಾನು ಪರ್ಟಿಕ್ಯುಲರ್ ಬ್ಯಾಂಡು ಅಥವಾ ಯಾವುದೋ ಒಂದು ಪ್ರೈಸ್ ಬ್ಯಾಂಡಿಗೆ ನಾವು ನಿರ್ಧಾರ ತಗೊಳಕ್ಕೆ ಬಯಸೋದಿಲ್ಲ. ಓವರಾಲ್ ಎಲ್ಲದನ್ನು ನೋಡಿಕೊಂಡು ನಿರ್ಧಾರ ತಗೊಂಡು ಹೋಗ್ತೀವಿ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ತನಕ ನ್ಯೂಟ್ರಲ್ ಆಗಿ ಇದ್ಕೊಂಡು ಮಾರ್ಕೆಟ್ ಕಂಡೀಷನ್, ಗ್ಲೋಬಲ್ ಮಾರ್ಕೆಟ್ ಏನೈತೆ ಆಗ್ತೇನೆ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಏನು ಪಾಸಿಟಿವ್ ಅಲ್ಲ, ಆದರೆ ಮಾರ್ಕೆಟಿಗೆ 5 ವರ್ಷ ಆದ ನಂತರ ಒಂದು ಪುಷ್ ಬಂದಿರೋಂಥದ್ದು. ಇದು ನೋಡಿ, ಬಜೆಟ್ಗಿಂತ ಮುಂಚೆನೂ ಕೂಡ ಮಾತಾಡಿದ್ವಿ RBIನಲ್ಲೂ ಕೂಡ ಈ ಸಲ. ಏಕೆಂದರೆ ಮಾರ್ಕೆಟು ಕೂಡ ಕರೆಕ್ಷನ್ ಆಗ್ತಾ ಇದೆ, ಇಲ್ಲಿ ಜನ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತಂದಾಗ ಎಲ್ಲ ಥರದಲ್ಲೂ ಅದನ್ನ ಒಂದು ಪುಷ್ ತರಕ್ಕೆ ನೋಡ್ತಾರೆ, ಜನ ಜಾಸ್ತಿ ಸ್ಪೆಂಡ್ ಮಾಡಲಿ ಅಂತ. ಅದಕ್ಕೆ ಎಕನಾಮಿಕ್ ಸರ್ವೆ ಏನೋ ಒಂದು ಮೀಟ್ ಆಯಿತು ಬಜೆಟ್ಗಿಂತ ಮುಂಚೆ. ಅದರಲ್ಲೂ ಕೂಡ ಕಂಪ್ನಿಗಳು, ಎಸ್ಪೆಷಲಿ ಪ್ರೈವೇಟ್ ಕಂಪ್ನಿಗಳು ಲಾಭ ಮಾಡ್ತಾ ಇದ್ದೀರಾ, ಆದರೆ ಲಾಭನ ನೀವೇ ಇಟ್ಕೊತಾ ಇದ್ದೀರಾ, ಜನಗಳಿಗೆ ಸಂಬಳನ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಮಾಡಬೇಕು ನೀವು ಸಂಬಳಗಳನ್ನು, ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಅದ್ರದ್ದು ಕೂಡ ಏನಾದರೂ ಇಂಪ್ಯಾಕ್ಟ್ ಬೀಳುತ್ತಾ. ಎಸ್ಪೆಷಲಿ IT ಕಂಪ್ನಿಗಳಲ್ಲಿ ಸುಮಾರು ಈ ಥರ ರಿಸೆಷನ್ ಆಗುತ್ತೆ, ಮತ್ತೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆಯ ರೀತಿಯಾದಂಥ ಹೈಕ್ಗಳನ್ನು ಕೊಟ್ಟಿಲ್ಲ ಲಾಸ್ಟ್ 1 ವರ್ಷ 2 ವರ್ಷದಲ್ಲಿ ಕಂಪ್ನಿಗಳಲ್ಲಿ ಇರೋರಿಗೆ. ಸೊ ಅದೆಲ್ಲ ಏನಾದ್ರು ಚೇಂಜಸ್ ಆಗುತ್ತೆ ಏನು ಕತೆ ಅಂತ ನೋಡ್ತಾ ಹೋಗೋಣ. ಬಟ್ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಭಾರತಿ ಏರ್ಟೆಲ್ ಇವತ್ತು ಇಲ್ಲ, ಟಾಟಾ ಸ್ಟೀಲ್ 4.35% ಬಂದಿದೆ. ಟಾಟಾ ಸ್ಟೀಲಲ್ಲಿ ರಿಸಲ್ಟ್ಸ್ ಇತ್ತು, ಏನೋ ನಾನು ಟ್ರ್ಯಾಕ್ ಮಾಡಿಲ್ಲ. ಬಟ್ ಭಾರತಿ ಏರ್ಟೆಲಲ್ಲಿ ಇವತ್ತು ರಿಸಲ್ಟ್ಸ್ ಇತ್ತು ನೋಡಿ. ಎಷ್ಟು ಚೆನ್ನಾಗಿದ್ನ ನಾವು ಹಿಂದೆ ಲಾಸ್ಟ್ ವೀಕು ನೀವು ಗ್ರೂಪಲ್ಲೆಲ್ಲ ಕೂಡ ಮಾತಾಡಿದ್ರಿ. ಮೊದಲೆಲ್ಲ ಏನಾಗ್ತಾ ಇತ್ತು, ಮನೆಯಲ್ಲಿ ಆಲ್ರೆಡಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಯಾರಿಗಾದ್ರೂ ಇದೆ ಅಂತಂದರೆ, ಅಥವಾ ಯಾರು ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅಷ್ಟೊಂದು ಡೇಟಾ ಯೂಸ್ ಮಾಡೋದಿಲ್ಲ ಅವರು ಅಂತ ಅಂದರೆ, ಬಟ್ ಮಿನಿಮಮ್ ವಾಟ್ಸಪ್ಪು ಈ ಥರದ್ದೇನೋ ಯೂಸ್ ಮಾಡ್ತಾರೆ ಅಂತಂದರೆ ನೀವು ಒಂದು ವ್ಯಾಲ್ಯೂ ಪ್ಯಾಕ್ ಅಂತ ಸಿಗೋದು. ಅದು ಏರ್ಟೆಲ್ ಆಗಲಿ ಜಿಯೋ ಆಗಲಿ ವ್ಯಾಲ್ಯೂ ಪ್ಯಾಕ್ ಅಂತ ಸಿಗೋದು. ಜಿಯೋದಲ್ಲಿ ಎಸ್ಪೆಷಲಿ 395 ರೂಪಾಯಿಗೆ 84 ದಿನ ಡೇಟಾ ಫ್ರೀ ಇರ್ತಿತ್ತು. ಅಂದರೆ ವಾಯ್ಸ್ ಫ್ರೀ ಇರ್ತಾಯಿತ್ತು, ಫೋನ್ ಫ್ರೀ ಇರ್ತಾಯಿತ್ತು. 6 GB ಡೇಟಾ ಕೊಡೋರು. 84
ದಿನಕ್ಕೆ ಸೇರಿ 6 GB ಡೇಟಾ ಅಂತ ಕೊಡೋರು. ಅದು ಪ್ಲಾನ್ ನಡ್ಕೊಂಡು ಬರ್ತಾ ಇತ್ತು. ಅನ್ಲಿಮಿಟೆಡ್ 5G ಇರೋ ಕಡೆ ಅದು ಡೇಟಾ ಕೌಂಟ್ ಆಗ್ತಾ ಇರಲಿಲ್ಲ. 5G ಇಲ್ಲದ ಕಡೆ ಆ 6 GB ಲಿಮಿಟಿಂದ ಅದು ವಿಡ್ರಾ ಮಾಡ್ಕೊತಾ ಇತ್ತು. ಸೈಲೆಂಟಾಗಿ ಅದನ್ನ 395ರಿಂದ 467 ಏನೋ ಅಷ್ಟು ಜಾಸ್ತಿ ಮಾಡಿ 465 ಏನೋ ಜಾಸ್ತಿ ಮಾಡಿದ್ರು. ಈಗ ಆ ಪ್ಲಾನಲ್ಲಿ ಏನಾಗೋಗಿದೆ ಅಂತಂದರೆ ಇವಾಗ ಡೇಟಾನ ತೆಗೆದುಬಿಟ್ಟಿದ್ದಾರೆ. 449 ಅಂತಲೇ ಏನೋ ಮಾಡಿ ಡೇಟಾನ ತೆಗೆದುಬಿಟ್ಟಿದ್ದಾರೆ. ಬರೀ ವಾಯ್ಸಿಗೆ ನೀವು ಅಷ್ಟು ಕೊಡ್ತಾ ಹೋಗಬೇಕು. ನೋಡಿ, ಟ್ರೈ ಬಂದಿದ್ದು ನೀವು 5G ಅಂತ ಪುಷ್ ಮಾಡ್ತಾ ಇದ್ದೀರಾ. ಎಷ್ಟೊಂದು ಜನದ ಹತ್ರ 5G ಫೋನ್ ಇರೋದಿಲ್ಲ, ಬರೀ ಮಾತಾಡೋಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಇದು ದುಬಾರಿ ಆಗ್ತಾ ಹೋಗುತ್ತೆ, ನೀವು ವಾಯ್ಸ್ ಪ್ಲಾನ್ಗಳನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದವರು. ಇವ್ರೇನು ಮಾಡಿದ್ರು, ಡೇಟಾ ಇದ್ದವ್ರು ಹಾಗಾದ್ರೆ ಮಾಮೂಲಿ ಹೆಂಗಿದ್ರು 900 ರೂಪಾಯಿದು ಅದ್ರ ಮೇಲ್ಗಡೆ ಪ್ಲಾನ್ ಇದೆಯಲ್ಲ, 1.5 GB 2 GB ಪರ್ ಡೇ ಅದು ತೊಗೊಂತಾರಲ್ಲ. ಸೊ ಇದರಲ್ಲೇ ಏನು ಮಾಡ್ತೀವಿ, ಡೇಟಾ ಕಿತ್ತಾಕ್ಬಿಡ್ತೀವಿ, ಬರೀ ವಾಯ್ಸ್ ಪ್ಲಾನ್ ಆಗೋಯ್ತಲ್ಲ ಇವಾಗ ಅಂತ ಮಾಡಿಬಿಟ್ರು. ಇದರಿಂದ ನೋಡಿ, ಯಾರ್ಯಾರು ಆ ಥರ ಯೂಸ್ ಮಾಡ್ತಾ ಇದ್ರಲ್ಲ, ಬೇಕು ಅವ್ರಿಗೆ ಡೇಟಾ ಬೇಕು, ಎಕ್ಸ್ಟೆನ್ಸಿವ್ ಡೇಟಾ ಬೇಡ, ಅವ್ರಿಗೆಲ್ಲ ಇವಾಗ ಏನಾಗಬೇಕು, ಒಂದು ಡೇಟಾ ಪ್ಯಾಕು ಹಾಕ್ಸ್ಕೋಬೇಕು, ಒಂದು ವಾಯ್ಸ್ ಪ್ಲಾನ್ ಹಾಕ್ಸ್ಕೋಬೇಕು. ಇಲ್ಲ ಅವರು ಇವಾಗ 1.5 GB ಪರ್ ಡೇ ಆ ಥರದ್ದೇ ಪ್ಲಾನ್ ಹಾಕ್ಕೋಬೇಕು. 1 GB ಪರ್ ಡೇ ಪ್ಲಾನೇ ಇಲ್ಲ ನಿಮಗೆ. ಲಾಂಗ್ ರನ್ನಿಗೆ ಬೇಕು ಅಂದರೆ ಇಲ್ಲ, 1 ತಿಂಗಳಿಗೆ ಬೇಕು ಅಂದರೆ ಅಷ್ಟೇ ಮಾತ್ರ ಇದೆ. ನೋಡಿ, ಇದು ತುಂಬ ಒಂದು ಟ್ರೈಗೆ ಅದು ಚಾಪೆ ಕೆಳಗೆ ಅಂದರೆ ರಂಗೋಲಿ ಕೆಳಗೆ ನಿಲ್ಲಿಸ್ದಂಗೆ ಅನ್ನೋ ಥರ ಮಾಡಿದ್ದಾರೆ. ಸೊ ಇದರಿಂದ ರೆವೆನ್ಯೂಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು. ಭಾರತೀಯ ಏರ್ಟೆಲ್ಲು ತಿರ್ಗಾ ವಾಪಸ್ಸು ಇವತ್ತು 3.5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಮೇಲ್ಗಡೆ ಹೋಗಿದೆ. ಟ್ರೆಂಟು ಆ ಸ್ಟಾಕಲ್ಲೂ ಕೂಡ 3.36% ಅಪ್ ಮೂವ್ಮೆಂಟ್ ಬಂದಿತ್ತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು IT ಸೆಕ್ಟರ್ಗಳು ಜೊತೆಗೆ ಎನರ್ಜಿ ಸೆಕ್ಟರ್ಗಳು ಸ್ವಲ್ಪ ನೆಗೆಟಿವಿಟಿನ ಕಂಡಿದೆ. ಇನ್ನು ನೆಗೆಟಿವ್ ಇದ್ದಿದ್ದೆ ಜಾಸ್ತಿ ಇವತ್ತು. ಅದಕ್ಕೆ ಮಾರ್ಕೆಟಲ್ಲೂ ಕೂಡ ನಿಫ್ಟಿನಲ್ಲಿ ಒಂದು ಕರೆಕ್ಷನ್ ಬಂದಿದೆ. ತಿರ್ಗಾ 23,500 ಕಡೆಗೆ ಬಂದಿದ್ದೀವಿ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ನೆಕ್ಸ್ಟ್ 50ನಲ್ಲೂ ಕೂಡ ಲೋಧಾ ಗ್ರೂಪು ಮತ್ತು ಜಿಂದಾಲ್ ಸ್ಟೀಲ್ ಕಂಪ್ನಿಗಳೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ. ಮಿಕ್ಕಿದ್ದೆಲ್ಲದೂ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಏನಾಗಿತ್ತು ಇವತ್ತು ಮಾರ್ಕೆಟ್ ಏನು ಕತೆ ಅಂತ ನೋಡ್ತಾ ಬರೋಣ. ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಯಾವುದೋ ಒಂದು ನಿನ್ನೆ ಒಂದು ಹೈನ ಮಾಡಿತ್ತು, ಅಂದರೆ ಎಕ್ಸ್ಪೈರಿ ದಿನದ್ದು ಒಂದು ಅಟೆಂಪ್ಟ್ ಮಾಡಿ 24,000ಕ್ಕೆ ಹೋಗಬೇಕು ಅಂತ ಇದೆ ಅಂತಂದರೆ ಬ್ಯಾಂಕ್ ನಿಫ್ಟಿಯಿಂದ ಪುಷ್ ಸಿಗಬೇಕು ಅಂತ ಮಾತಾಡಿದ್ವಿ. ಆದರೆ ಆ ಬ್ಯಾಂಕ್ ನಿಫ್ಟಿಯಿಂದ ನಿನ್ನೆ ಆ ಪುಷ್ ಸಿಕ್ಕಿರಲಿಲ್ಲ. ಈಗ 23,800 ಒಂದು ಸೀಲ್ನ ಮಾಡಿ ಅಲ್ಲಿಂದ ಮತ್ತೆ ಒಂದು ಲೋಯರ್ ಹೈ ಲೋವರ್ ಲೋ ಮಾಡೋ ಥರ ಬರ್ತಾ ಇದೆ, ಕೆಳಗಡೆ ಮಾರ್ಕೆಟು ಬರೋ ಥರ ಕಾಣಿಸ್ತಾ ಇದೆ. ಸರ್, ಒಬ್ಬರು ನೀವು ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಇದೆಯಾ ನಿಫ್ಟಿ ಕನ್ಫರ್ಮೇಷನ್ ಅಂತ ಬೇಕಿತ್ತು ಅಂತ ಕೇಳಿದ್ರಿ. ಖಂಡಿತ ನೋಡಿ, ಈ ಪ್ಯಾಟರ್ನ್ ಅಂತ ನೀವು ನೋಡ್ತಾ ಬರ್ತಾ ಇದೆ. ನೀವು ಹೇಳೋ ಥರ ನೋಡಿ, ಇಲ್ಲಿ ಒಂದು ಈಗ ಫುಲ್ ಬಿದ್ದಿದ್ದು ಇವಾಗ ವಾಪಸ್ ರಿಕವರಿ ಅಂದರೆ ಒಂದು ಲೋ ಮಾಡ್ತು, ಮತ್ತೆ ಮೇಲ್ಗಡೆ ಮಾಡ್ತು, ಲೋ ಮಾಡ್ತು. ಈ ರೀತಿ ಈ ಪ್ಯಾಟರ್ನ್ಗಳನ್ನು ನೀವು ಆಯಿತು ಬುಲಿಶ್ ಅಂತಲೇ ಇಟ್ಕೊಂಡು ನೋಡಬೇಕಾಗುತ್ತೆ. ಎಲ್ಲಿ ತನಕ ಈ ಪ್ಯಾಟರ್ನ ಬ್ರೇಕ್ ಆಗಬಾರ್ದು. ಅಂದರೆ ಈಗೇನು ಲೋ ಮಾಡಿದೆಯಲ್ಲ, ಈ ಲೋನ ಮತ್ತೆ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಹಿಂದಿನ ಲೋಗೆ ಹತ್ತಿರ ಬಂದುಬಿಡ್ತು ಅಂತಂದರೆ ಆಗ ಓಕೆ, ಈ ಪ್ಯಾಟರ್ನ್ ಬ್ರೇಕ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗ್ಬೇಕಂತ. ಅಂದರೆ ಈಸಿಯಾಗಿ ಹೇಳಬೇಕು ಅಂದರೆ ಈ ಜಾಗದಲ್ಲಿ ಈಗ 23,400ಕ್ಕಿಂತ ಮತ್ತೆ ವಾಪಸ್ ಮಾರ್ಕೆಟ್ ಕೆಳಗಡೆ ಬಂತು ಅಂತಂದರೆ ನಾವು ಓಕೆ, ಇಲ್ಲಿ ಅಟೆಂಡ್ ಮಾಡ್ತು ಶಾರ್ಟ್ ಕೋನಿಗೆ ಮತ್ತೆ ವೀಕ್ ಆಗಿದೆ. ಅಂದರೆ ಇಲ್ಲೆಲ್ಲ ನೋಡಿ, ಒಂದು ಅಟೆಂಡ್ ಮಾಡ್ತಾ ಇತ್ತು ಶಾರ್ಟ್ ಕೋನಿಗೆ ಮತ್ತೆ ಬೀಳ್ತಾ ಇತ್ತು, ಅಟೆಂಡ್ ಮಾಡ್ತಾ ಇತ್ತು ಮತ್ತೆ ಬೀಳ್ತಾ ಇತ್ತು. ಅದೇ ಪ್ಯಾಟರ್ನ್ ಕಂಟಿನ್ಯೂಷನ್ ಆಗಿದೆ. ಈಗ ಇನ್ನೂ ಒಂದು ಲೋ 22,800 ಬಿಟ್ಟು ಒಂದು ಲೋ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಲೇ ನಾವು ಓದಬೇಕಾಗುತ್ತೆ. ಈ ಸಲ ಶಾರ್ಟ್ ಕವರಿಂಗ್ ಬಂದಿದ್ದಕ್ಕೆ ಸ್ವಲ್ಪ ಪಾಸಿಟಿವಿಟಿ ಇತ್ತು. ಯಾಕೆ ಅಂತಂದರೆ ಈ 23,000 ಲೆವೆಲ್ ಹತ್ರ ಸುಮಾರು ದಿನ ಮಾರ್ಕೆಟು ನಿಂತಿತ್ತಲ್ವ, ಆಲ್ಮೋಸ್ಟ್ ಒಂದು ವಾರಕ್ಕಿಂತಲೂ ಜಾಸ್ತಿ ನಿಂತಿತ್ತು. ಸೊ ನಿಂತುಬಿಟ್ಟು ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಬಂತು ಅಂತಂದರೆ ಸಾಮಾನ್ಯವಾಗಿ ಆ ವಾಪಸ್ ಆ ಝೋನಿಗೆ ಬಂದರೂ ಕೂಡ ಅದು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ 23,400 ಏನಾದ್ರು ಭೇದಿಸಿ ಕೆಳಗಡೆ ಬಂತು ಅಂತಂದ್ರೂ ಕೂಡ 23,200 ಅನ್ನೋದು ಮಾರ್ಕೆಟಿಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ನೋಡೋಣ ಇನ್ನೂ ಯಾವ ರೀತಿಯಾಗಿ ಸಿಚುವೇಶನ್ ಇದೆ, ಏನೇನು ಚೇಂಜಸ್ ಆಗುತ್ತೆ, ಏನು ಕತೆ ಅಂತ. ಯಾಕೆಂದರೆ FIಗಳು ಮಾರೋದು ಇನ್ನೂ ಕೂಡ ನಿಲ್ಲಿಸಿಲ್ಲ. US ಮಾರ್ಕೆಟಲ್ಲಿ ಇನ್ನೂ ಕೂಡ ಎಲ್ಲರದು ಒಂದು ಕಂಡಿದೆ. ಒಂದು ತಿಂಗಳಿಗೆ ಅಂತ ಪಾಸ್ ಮಾಡಿದ್ದಾರೆ ಟ್ಯಾರಿಫ್ನ ಜಾಸ್ತಿ ಮಾಡ್ತಾ ಹೋಗೋದು. ಇಮಿಗ್ರೆಂಟ್ಸ್ದು ಆಲ್ರೆಡಿ ನಿಮಗೆಲ್ಲ ನ್ಯೂಸ್ ಗೊತ್ತಿದೆ, ಏನಾಗ್ತಾ ಇದೆ, ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ, ಆ ರೀತಿ ಕಳಿಸ್ತಾ ಇದ್ದಾರೆ, ಈ ರೀತಿ ಕಳಿಸ್ತಾ ಇದ್ದಾರೆ, ಅದೆಲ್ಲ ಬಂದಿದೆ. ಬಟ್ ಏನಂತಾರೆ, ಆ ದೇಶದ ದೃಷ್ಟಿಯಿಂದ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಅವ್ರು ನುಸುಳುಕೋರೇನೆ. ಎಷ್ಟೊಂದು ಲಕ್ಷಗಟ್ಟಲೆ ಎಲ್ಲ ಖರ್ಚು ಮಾಡಿ ಅಲ್ಲಿಗೆ ಹೋಗಿರೋರಿಗೆ ಏನಿತ್ತು ಅಷ್ಟೊಂದು ಅಲ್ಲಿ ಹೋಗಿ ಇರುವಂಥದ್ದು, ಅಷ್ಟೊಂದು ದುಡ್ಡಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಆಯಿತು, ಟ್ಯಾಲೆಂಟ್ ಇದ್ದು ನೀವು ಪರ್ಫಾರ್ಮ್ ಮಾಡಿ ನೀವು ಅಲ್ಲಿ ಹೋಗಿ ದುಡಿಯುವಂಥದ್ದು ಬೇರೆ. ಈ ರೀತಿ ಏನೋ ಒಂದು ಎಲ್ಲ ಇದ್ರೂ ಕೂಡ ಇಲ್ಲಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಳೋದು ಯಾಕೆ ಆ ಥರ ಆಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನೋಡ್ದಂತೆ ಅದೇನೇನು ಆಗ್ತಾ ಹೋಗುತ್ತೆ ಅಂತ. ಬಟ್ ವಾಪಸ್ಸು ಮಾರ್ಕೆಟಲ್ಲಿ ಕೆಳಗಡೆ ಬಂದರೂ ಕೂಡ ನೋಡಿ, 22,800 ಹಿಂದೆ ಕೂಡ ಮಾತಾಡಿದ್ವಿ, ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಝೋನ್ ಅದು. 22,800 ಬ್ರೇಕ್ ಆಗಬಾರ್ದು ನಿಫ್ಟಿ. ಅಕಸ್ಮಾತ್ ಬ್ರೇಕ್ ಆಯಿತು ಅಂತಂದರೆ ಅದು ತುಂಬ ದಿನ ಈ ವರ್ಷ ಇಡೀ ಒಂದು ಪಾಸ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇದೆ. ಅಂದರೆ ತಿರ್ಗಾ ಮತ್ತೆ ಆಲ್ ಟೈಮ್ ಹೇಗೆ ಹೋಗೋದು, ರಿಕವರಿ ಆಗೋಂಥದ್ದು ಅದೆಲ್ಲ ತುಂಬ ಕಷ್ಟ ಇದೆ ಈಗಷ್ಟೇ. ಯಾಕಂದರೆ ನೋಡಿ, ಈ 200 ಡೇ ಮೂವಿಂಗ್ ಆವ್ರೇಜ್ನ ಡೈಲಿ ಕ್ಯಾಂಡಲಲ್ಲಿ ವಾಪಸ್ ಬಂದು ಟೆಸ್ಟ್ ಮಾಡ್ತಾ ಇದೆ. ಮೂವಿಂಗ್ ಆವ್ರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಏನಾಗಬಹುದು ಹಂಗಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ 49,800 ಈಗ ಇನ್ನು ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದಾ ವಾಪಸ್ ಅಂದರೆ ಇಲ್ಲ. ಇದೆಲ್ಲ ನೋಡಿ ಡೋಜಿ ಅಂದರೆ ಮೇಲ್ಗಡೆನೂ ಹೋಗ್ತಾ ಇಲ್ಲ, ಕೆಳಗಡೆನೂ ಹೋಗ್ತಾ ಇಲ್ಲ, ಇಲ್ಲಿ ಒಂದು ಫುಲ್ ಕನ್ಫ್ಯೂಷನ್ ಆಗಿ ನಿಂತಿರೋ ಥರ ಕಾಣಿಸ್ತಾ ಇದೆ ಈ ವಾರ. ಸೊ ಈಗ ಈ ಝೋನಲ್ಲಿ
ಈಗ ಸದ್ಯಕ್ಕೆ ಬಂದಿದ್ದಂಥ ಒಂದು ಹೈ ಇದು ಇಲ್ಲಿ, ಕರೆಕ್ಟಾ? ಸೊ ಈಗ ಇದೇನಾದ್ರು ಒಂದು ದೊಡ್ಡದಾಗಿ ಇವತ್ತು ಈ ಥರ ಒಂದು ಫಾರ್ಮ್ ಮಾಡಿಬಿಟ್ಟಿತ್ತು ಅಂತಂದರೆ ಕ್ಯಾಂಡಲ್ಲು, ಆಗ ಏನು ಹೇಳ್ಬೋದಿತ್ತು, ಓಕೆ ಮೊನ್ನೆ 2 ದಿನ ನಿಂತಿರೋದನ್ನು ಫುಲ್ ತಿಂದು ಹಾಕಿದೆ ಆ ಕ್ಯಾಂಡಲ್, ಇವತ್ತು ತಿಂದು ಹಾಕಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತಿಲ್ಲ, ಹೇಳ್ಬೋದು. ಯಾಕಂತಂದರೆ ನೋಡಿ, ಮೊನ್ನೆ ದಿನದ ಬಾಡಿನ ಮತ್ತು ನಿನ್ನೆ ದಿನದ ಬಾಡಿನ ಇವತ್ತು ಕಂಪ್ಲೀಟಾಗಿ ಈ ಬಾಡಿ ಕವರ್ ಮಾಡಿದೆ. ಬಟ್ ಓವರ್ ಆಲ್ ಅಂತ ನೋಡೋದಾದರೆ ಒಂದು ಕಂಪ್ಲೀಟ್ ಬಿಯರಿಶ್ ಕ್ಯಾಂಡಲ್ ಅಂತ ಬಂದಿಲ್ಲ. ಇದು ಒಂದು ಕನ್ಫ್ಯೂಷನ್ನೇ ಹೇಳ್ತಾ ಇದೆ, ಯಾಕಂದರೆ ಡೋಜಿ ಮಾಡಿದ್ರೆ ಅದು ಕನ್ಫ್ಯೂಷನ್. ಸೊ ಈಗ ಮುಂದಿನ ವಾರ ಏನಾದರೂ ಇದನ್ನ ವಾಪಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು ಆಗ ಇದೇ ಝೋನ್ 50,500 ಈ ಝೋನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಮತ್ತೆ ಒಂದು ತಿರ್ಗಾ ನೆಗೆಟಿವ್ ಟ್ರೆಂಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಇಲ್ಲೊಂದು ಪಾಸ್ ಆಗಿದೆ ಅಂತ ಇಲ್ಲಿಂದ ಮತ್ತೆ ವಾಪಸ್ ಬ್ರೇಕ್ಔಟ್ ಕೊಡ್ತು ಅಂದರೆ ಈ ಟ್ರೆಂಡ್ ಲೈನ್ ಏನು ರೆಫರೆನ್ಸ್ ಇದೆ 52,000 ಆ ಕಡೆಗೆ ಮಾರ್ಕೆಟ್, ಅಂದರೆ ಇನ್ನೂ ಒಂದು ಆಲ್ಮೋಸ್ಟ್ 1,500-2,000 ಪಾಯಿಂಟ್ಸ್ ಮೇಲ್ಗಡೆ ಇದೆ. ಯಾಕಂದರೆ ಈ ಟ್ರೆಂಡ್ ಲೈನ್ನ ಬಿಟ್ಟು ಕೆಳಗಡೆ ಬಂದಿದ್ದೀವಿ. ಈಗಲೂ ಕೂಡ ಮಾರ್ಕೆಟ್ ವೀಕೇ ಇದೆ. ಯಾಕಂದರೆ ಈ ಟ್ರೆಂಡ್ ಲೈನ್ ತುಂಬ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್, ನಿಮ್ಗೆ ಗೊತ್ತಿದೆ, ಇದು ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನು ಬ್ಯಾಂಕ್ ನಿಫ್ಟಿನಲ್ಲಿ, ಅದನ್ನು ಮೊದಲನೇ ಬಾರಿ ಬಿದ್ದಿದೆ. ಸೊ ಈಗ ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಇಮಿಡಿಯೇಟಾಗಿ ಇದು ಮೇಲ್ಗಡೆ ಹೋಗೋದಿಲ್ಲ, ಈ ಝೋನ್ನ ಒಂದ್ಸಲ ಟೆಸ್ಟ್ ಮಾಡುತ್ತೆ, ಅಲ್ಲಿಂದ ವಾಪಸ್ ಮತ್ತೆ ಕೆಳಗಡೆ ಬರ್ತಾ ಹೋಗ್ಬೋದು. ಯಾಕಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಡಿದ ಲೆವೆಲ್ಲು. ಸೊ ಇದೆಲ್ಲ ಇರೋದ್ರಿಂದ ಮಾರ್ಕೆಟ್ ತಿರ್ಗಾ ಈಗ ಆಲ್ ಟೈಮ್ ಹೈಗೆ ಹೋಗುತ್ತೆ ಅನ್ನೋ ಥರ ಸಿಚುವೇಷನ್ಗಳು ಯಾವುದೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಏನೇ ಬಂದ್ರೂ ಅದು ಶಾರ್ಟ್ ಕವರಿಂಗೇ. ಸೊ ಹುಷಾರಾಗಿರಬೇಕು. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕೂಡ ಒಂದು ಕರೆಕ್ಷನ್ ಆಗ್ತಾ ಹೋಗ್ಬೋದು ಅಂತ ಹಿಂದೆ ಕೂಡ ಮಾತಾಡಿದ್ವಿ, ಈಗಲೂ ಕೂಡ ಅದೇ ವ್ಯೂ ಇದೆ. ನೋಡೋಣ ಮುಂದಿನ ವಾರಕ್ಕೆ ಅದೇನಾದ್ರು ಚೇಂಜಿಂಗ್ ಆಗುತ್ತಾ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ಮಿಡ್ ಕ್ಯಾಪು ಇದೆಲ್ಲದೂ ಕೂಡ ಅದೇ ರೀತಿ 12,250 ಯಾವುದೊಂದು ಸುಮಾರು ದಿನ ಒಂದು ಸಪೋರ್ಟ್ ಅಂತ ಉಳ್ಕೊಂಡಿತ್ತು, ಆ ಝೋನಿಂದ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಸೇಮ್ ವಿತ್ ಫಿನ್ ನಿಫ್ಟಿ ಕೂಡ, ಫಿನ್ ನಿಫ್ಟಿನೂ ಕೂಡ ಒಂದು ಅಟೆಂಡ್ ಮಾಡ್ತು, ಒಂದು ಒಳ್ಳೆ ಅಟೆಂಡ್ ಮಾಡಿದೆ 24,000. ನೋಡಿ 24,000 ಏನಾದ್ರು ಬ್ರೇಕ್ ಮಾಡ್ತು ಅಂತಂದರೆ ಫಿನ್ ನಿಫ್ಟಿ ಅದು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಫಿನ್ ನಿಫ್ಟಿ ಆಲ್ ಟೈಮ್ ಹೈಯಿಂದ ತುಂಬ ಒಂದು ಕರೆಕ್ಷನ್ ಆಗಿಲ್ಲ, ಆದರೆ ಬ್ಯಾಂಕ್ ನಿಫ್ಟಿ ಬೇರೆದೆಲ್ಲ ತುಂಬ ರೀತಿಯ ಕರೆಕ್ಷನ್ ಆಗಿದೆ. ಯಾಕಂದರೆ ಫಿನ್ ನಿಫ್ಟಿನಲ್ಲಿ NBFC, ಇನ್ಶೂರೆನ್ಸು, ಈ ಥರ ಸೆಕ್ಟರ್ಗಳೆಲ್ಲದೂ ಕೂಡ ಸೇರಿಕೊಂಡಿರುತ್ತೆ. FDIಗೆ 100% ಓಪನ್ ಮಾಡಿದ್ದಾರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಜೊತೆಗೆ ಈಗ GSTದು ಕೂಡ ಏನಾದರೂ ಕಮ್ಮಿ ಮಾಡ್ಬೋದು ಅಂತಿದೆ, ಅದೆಲ್ಲ ಕೂಡ ಒಂದು ಸ್ವಲ್ಪ ಫ್ಯಾಕ್ಟರಿ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ನೋಡೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇಂಡಿಯಾ ವಿಕ್ಸು ಈಗ ಸ್ವಲ್ಪ ಕಮ್ಮಿ ಆಗಿದೆ, ಇವತ್ತು ಫಸ್ಟ್ ಟೈಮ್ 14ರಿಂದ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಹಾಗಾಗಿ ಈ ಶಾರ್ಟ್ ಕವರಿಂಗ್ ಇನ್ನೂ ಕೂಡ ಕಂಟಿನ್ಯೂಷನ್ ಕೂಡ ಆಗ್ತಾ ಹೋಗ್ಬೋದು. ಯಾಕಂದರೆ ವಿಕ್ಸ್ ತುಂಬ ಶೂಟಪ್ ಆಗಿಲ್ಲ, ಬಟ್ ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಸೋಮವಾರ ದಿನ ಸಾಮಾನ್ಯವಾಗಿ ಮಾರ್ಕೆಟು ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಓಪನಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗಬೇಕು. ಸೊ ಗೋಲ್ಡಿಂದ ಏನು ಹಾಗಾದರೆ ಗೋಲ್ಡ್ ಕತೆ ಅಂತ ನೋಡ್ತಾ ಬರೋದಾದರೆ, ಗೋಲ್ಡ್ ನೋಡಿ 85,000 ಪಾಸಿಬಿಲಿಟಿ ಇದೆ, ಅಲ್ಲೊಂದು ಪಾಸ್ ಆಗ್ಬೋದು ಅಂತ ಮಾತಾಡಿದ್ವಿ ಮೊನ್ನೆ ಅಷ್ಟೇ, ಅದೇ ರೀತಿ ಆಗ್ತಾ ಇದೆ. ಇಲ್ಲಿ ಒಂದು ಪಾಸ್ ಆಗ್ಬೋದು, ಇಂದ ಒಂದು ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು ಗೋಲ್ಡಲ್ಲಿ. ಅದೇ ರೀತಿಯಾಗಿ ಕ್ರೂಡು ಈಗೇನಾದ್ರು ಒಂದು ದೊಡ್ಡದಾಗಿ ಮೂವ್ಮೆಂಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ವಿ, ಆದರೆ ಇನ್ನೂ ಕೂಡ ಮಾಡಿಲ್ಲ. 17ನೇ ತಾರೀಕು ಎಕ್ಸ್ಪೈರಿ ಆಗಿರುತ್ತೆ ಕ್ರೂಡಲ್ಲಿ. ನೋಡಿ ಇಷ್ಟು ದೊಡ್ಡ ರೇಂಜನ್ನ ಮಾಡಿದೆ. ಈ ರೇಂಜ್ ಈ ಥರ ಮಾಡಿದಾಗ ಆ ಎಕ್ಸ್ಪೈರಿಗೆ ಅಥವಾ ಅದರ ನೆಕ್ಸ್ಟ್ ಎಕ್ಸ್ಪೈರಿ ಜೊತೆಗೆ ಇದನ್ನ ಮುರ್ಕೊಂಡು ಹೋಗೋ ಥರ ಒಂದು ಮೂಮೆಂಟ್ ಕೊಡುತ್ತೆ ಸಾಮಾನ್ಯವಾಗಿ ಈ ಥರ ಪ್ಯಾಟರ್ನ್ ಆದಾಗ. ಸೊ ಹಾಗಾಗಿ ಅದು ಈ ಕಡೆ ಕೊಡುತ್ತಾ ಈ ಕಡೆ ಕೊಡುತ್ತಾ ಅನ್ನೋದು ನೋಡಬೇಕು. ಇವಾಗ ಈ ಕೆಳಗಡೆ ಕೊಡ್ತು ಅಂತಂದರೆ ಮಾರ್ಕೆಟಿಗೆ ಅದು ಒಳ್ಳೆ ಪುಷ್. ಕ್ರೂಡ್ ಬಿದ್ದೋಗ್ತಾ ಇದೆ ಅಂದರೆ ಕ್ರೂಡ್ ಮೇಲೆ ಡಿಪೆಂಡ್ ಆಗಿರುವಂಥ ಕಂಪ್ನಿಗಳೆಲ್ಲ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಆದರೆ ಮಾರ್ಕೆಟು ಕೂಡ ಸಫರ್ ಆಗ್ತಾ ಇರೋದ್ರಿಂದ ತಿರ್ಗಾ ಕ್ರೂಡ್ ಏನಾದ್ರು ಶಾರ್ಟ್ ಅಪ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಅದು ನೆಗೆಟಿವಿಟಿನ ಕೊಡ್ಬೋದಾ ಅಂತ ಗೊತ್ತಿಲ್ಲ. ಸೊ ಇನ್ನೂ ಕೂಡ ಜಡ್ಜ್ಮೆಂಟ್ನ ಕೊಟ್ಟಿಲ್ಲ, ಇನ್ನೂ ಕೂಡ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ಈಗ ಈ ಝೋನು ಎರಡು ಕಡೆ ಅಗ್ರೆಸಿವ್ ಆಗಿ ಇರ್ತಾರೆ, ಮೇಲ್ಗಡೆ ಹೋಗೋಕ್ಕೆ ಬಿಡಲ್ಲ ಅಂತ, ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ಬಿಡಲ್ಲ ಅಂತ. ಬಟ್ ನಿನ್ನೆ ನಾನು ನೋಡಿದಾಗ ಇನ್ನೂ ಕೆಳಗಡೆ ತಳ್ತೀವಿ ಅನ್ನೋರೇ ಜಾಸ್ತಿ ಇದ್ದರು ಆಪ್ಷನ್ ಚೈನಲ್ಲಿ. ಈಗ ಅದು ತುಂಬ ವಾಲಟೈಲ್ ಇರುತ್ತೆ ಕಮೋಡಿಟಿ ಮಾರ್ಕೆಟು. ಮತ್ತು ಕಮೋಡಿಟಿ ಮಾರ್ಕೆಟು 2 ಸೆಷನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಯಾರಿಗಾರು ಗೊತ್ತಿಲ್ಲ ಅಂತಂದರೆ, ಬೇರೆ ಮಾರ್ಕೆಟೆಲ್ಲ ನಮಗೆ 3:15-3:00 ಮುಗಿದ್ರೆ ಇವ್ರದ್ದು 5 ಗಂಟೆಗೆ ಮತ್ತೆ ಶುರುವಾಗಿ ರಾತ್ರಿ 11:55 ತನಕ ಸೆಕೆಂಡ್ ಸೆಷನ್ ಕೂಡ ನಡೀತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ನೀವು ನೋಡ್ತಾ ಹೋಗೋದ್ರೆ ಇನ್ನೂ ಕೂಡ ಟಿಕ್ ಆಗ್ತಾ ಇರೋದು ಕಾಣಿಸುತ್ತೆ ಕಮೋಡಿಟಿಯಲ್ಲಿ. ಅದೇ ರೀತಿ ನ್ಯಾಚುರಲ್ ಗ್ಯಾಸು ಕೂಡ ಅದು ಕೂಡ ಕಮೋಡಿಟಿಗೆ ಬರುತ್ತೆ. ನೋಡಿ ನ್ಯಾಚುರಲ್ ಗ್ಯಾಸು 300 ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಮಾತಾಡಿದ್ವಿ. 300ನ ಅಟೆಂಡ್ ಮಾಡಿ ಮತ್ತೆ ತಿರ್ಗಾ ಅಟೆಂಡ್ ಮಾಡೋಕ್ಕೆ ಬಂದಿದೆ. ಈ ಗ್ಯಾಪ್ ಏನಿತ್ತು ಆ ಗ್ಯಾಪನ್ನು ಫಿಲ್ ಮಾಡಿದೆ. ಇಲ್ಲಿ ಇಷ್ಟು ದೊಡ್ಡದಾಗಿ ಬಿದ್ದಾಗ ಸುಮಾರು ಜನಕ್ಕೆ ಅನ್ಸುತ್ತೆ ಇಷ್ಟು ದೊಡ್ಡದಾಗಿ ಬಿದ್ದುಬಿಡ್ತಲ್ಲ ಅಂತ. ಬಟ್ ಇಂಡೆಕ್ಸ್ಗಳಲ್ಲಿ, ಸ್ಟಾಕ್ಸ್ಗಳಲ್ಲಿ ಈ ಥರ ಆಗಿ ನಾವು ಅದು ತಪ್ಪಾಗಿರುವಂಥದ್ದು ಸುಮಾರು ಉದಾಹರಣೆ ಸಿಗುತ್ತೆ. ಅಂದರೆ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ನೀವು ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ ಅಂತ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮಗೆ ಇಮಿಡಿಯೇಟಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಇವೆಂಚುಲಿ ಮಾರ್ಕೆಟು ಎಸ್ಪೆಷಲಿ ಇಂಡೆಕ್ಸ್ಗಳಲ್ಲಿ, ಸ್ಟೇಬಲ್ಗಳಿರುವಂಥ ಇಂಡೆಕ್ಸ್ಗಳಲ್ಲಿ ಅದು ವಾಪಸ್ ಬಂದು ಫಿಲ್ ಮಾಡುತ್ತೆ. ಫಿಲ್ ಮಾಡ್ಕೊಂಡು ಮತ್ತೆ ಕೆಳಗಡೆನೋ ಮೇಲ್ಗಡೆನೋ ನಿರ್ಧಾರ ಮಾಡೋದು. ಹಾಗಾಗಿ ಕ್ರೂಡ್ ಕೂಡ ಅದನ್ನೇ ಮಾಡ್ತಾ ಇದೆ, ಅಂದರೆ ನ್ಯಾಚುರಲ್ ಗ್ಯಾಸು. ನೋಡೋಣ 300 ಲೆವೆಲ್ನ ಈಗ ಏನಾದ್ರು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. USD INR 87 ರೂಪಾಯಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪಾಸ್ ತೊಗೊಂಡಿದೆ, ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇದೆ. ಕೆಳಗಡೆ ಬಂದರೂ ಕೂಡ ಈಗ 86 ಲೆವೆಲ್ ಅನ್ನೋದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಕರೆನ್ಸಿ ಮಾರ್ಕೆಟ್ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಕರೆನ್ಸಿ ಮಾರ್ಕೆಟ್ ಟ್ರೇಡ್ ಮಾಡೋದಿಲ್ಲ ನಾನು. ಅದಷ್ಟಲ್ಲದೆ ಬೇರೆ ಒಂದಿಷ್ಟು ನ್ಯೂಸ್ ಅಂತ ನೋಡ್ತಾ ಹೋಗೋದಾದರೆ, ಝೊಮ್ಯಾಟೊ ಕಂಪನಿ ನೇಮ್ನ ಎಟರ್ನಲ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಂದಿಷ್ಟು ಮೀಮ್ಸ್ಗಳು ಕೂಡ ನಡೀತಾ ಇತ್ತು. ಇವಾಗ ಪ್ರಯಾಗ್ರಾಜಲ್ಲಿ ಮಹಾಕುಂಭ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ಬಂದಿರಬೇಕು. ಎಟರ್ನಲ್ ಅಂದರೆ ಒಂದು ಯಾವಾಗಲೂ ಶಾಶ್ವತವಾಗಿರುವಂಥದ್ದು, ಒಂದು ಸನಾತನವಾದಂಥದ್ದು ಅಂತ ಒಂದು ಅರ್ಥ ಬರ್ತಾ ಹೋಗುತ್ತೆ. ಸೊ ಕುಂಭಮೇಳಕ್ಕೆ ಹೋಗಿ ಬಂದು ಇವರು ಚೇಂಜ್ ಮಾಡಿದಾರಾ ಅಂತ ಹೇಳಿದರು. ಅಂದರೆ ಝೊಮ್ಯಾಟೊ ನೇಮ್ ಎಲ್ಲ ಚೇಂಜ್ ಆಗೋದಿಲ್ಲ. ಇವ್ರದ್ದು ಝೊಮ್ಯಾಟೊ, ಬ್ಲಿಂಕಿಟ್ಟು, ಫೀಡ್ ಇಂಡಿಯಾ, ಈ ಥರ ಒಂದು 3-4 ಇದೆ. ಹೆಲ್ತಿಂದು ಒಂದು ಯಾವುದೋ ಒಂದಿದೆ. ಈ 4 ಕಂಪ್ನಿಗಳ ಪೇರೆಂಟ್ ಗ್ರೂಪ್ ಆಗಿ ಎಟರ್ನಲ್ ಅಂತ ಹೆಸರಿಡ್ತಾರೆ. ಆ ಹೆಸರಲ್ಲಿ ಈ 4 ಕಂಪ್ನಿಗಳು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅದೇನಿರುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ಇದಲ್ಲದೆ ಒಂದಿಷ್ಟು ನ್ಯೂಸ್ ಅಂತ ಬಂದಿದ್ದು ಅಂತಂದರೆ, ಇನ್ಫೋಸಿಸು ಒಂದಿಷ್ಟು ಜನನ ಲೇ ಆಫ್ ಮಾಡಿಬಿಟ್ಟಿದ್ದಾರೆ, ಈ ಥರ ಅಂತೆಲ್ಲ ಬಂದಿತ್ತು. ನೋಡಿ, ಇದು ಕೋವಿಡ್ ಆದಮೇಲೆ ಆಗ್ತಾ ಇರುವಂಥ ಸಮಸ್ಯೆ. ಕೋವಿಡ್ ಟೈಮಲ್ಲಿ ಯಾವ್ಯಾರು ಪಾಸ್ಔಟ್
ಆಗಿದ್ದಾರಲ್ಲ, ಓದ್ಬಿಟ್ಟು ವಿದ್ಯಾಭ್ಯಾಸ ಮಾಡಿರೋರು, ಅವರಿಗೆ ಆ ಒಂದು ಕಾಲೇಜಿಗೆ ಹೋಗಿ ಕಲಿಯುವಂಥ ವಾತಾವರಣನೂ ಮಿಸ್ ಆಗೋಯಿತು. ಜೊತೆಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸು ಈ ಥರ ಎಲ್ಲ ಆಗಿದ್ರು ಕೂಡ ಆ ವಾತಾವರಣ ಕೂಡ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ. ಅಂದರೆ ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ, ಬಟ್ ಸುಮಾರು ಜನಕ್ಕೆ ಏನಾಗ್ಬಿಟ್ಟಿದೆ, ಅದೊಂಥರ ಈ ಜೆನ್ಜಿ ಕಲ್ಚರ್ ಅನ್ನೋದು ಈಸಿಯಾಗಿ ಬಂದ್ಬಿಡ್ತು, ವರ್ಚುವಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನಾಗ್ಬಿಟ್ಟಿದೆ, ಆ ಕನೆಕ್ಟಿವಿಟಿ ಅವ್ರ ಪಾಪ ವಿದ್ಯಾಭ್ಯಾಸದಲ್ಲಿ ಎಕ್ಸಾಮು ಪ್ರತಿಯೊಂದು ವರ್ಚುವಲ್ ಆಗಿ ಮಾಡಿದ್ರಿಂದ ಆ ಒಂದು ಯಾಕೆ ಒಂದು ಹ್ಯೂಮನ್ ಕನೆಕ್ಟಿವಿಟಿ ಅನ್ನೋದು ಬೇಕಾಗ್ತಾ ಒಂದು ಎದರ ಬದರ ಕೂತ್ಕೊಂಡು ಕೆಲಸ ಮಾಡೋವಂಥದ್ದು ಅಥವಾ ಮಾತಾಡುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅನ್ನೋದು ಕೆಲಸದ ವಿಚಾರದಲ್ಲಿ. ಇದಕ್ಕೋಸ್ಕರನೇ ಹಾಗಾಗಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇದ್ದೇ ಇರುತ್ತೆ ಪ್ರತಿ ಕಂಪ್ನಿಗಳಲ್ಲೂ. ಅದನ್ನು ಕ್ಲಿಯರ್ ಮಾಡಿಲ್ಲ ಅಂತಂದರೆ ಅವ್ರು ಏನು ಆ್ಯಕ್ಷನ್ ಇರುತ್ತೋ ಅದನ್ನ ತೊಗೋಬೇಕಾಗುತ್ತೆ. ಹಾಗಾಗಿ ಅದನ್ನ ತೊಗೊಂಡಿದ್ದಾರೆ. ಅದು ಒಂದು ಎಲ್ಲ ಕಡೆ ಓಡಾಡ್ತಾ ಇತ್ತು. ಜೊತೆಗೆ FMCG ಅಂತ ಬಂದಾಗ ITCನಲ್ಲಿ ಕೂಡ ಒಂದಿಷ್ಟು ಕರೆಕ್ಷನ್ ಬಂದಿದೆ. ಅವ್ರದ್ರಲ್ಲಿ ಒಂದು ರಿಸಲ್ಟ್ಸ್ ಇದ್ರು ಅನೌನ್ಸ್ ಆದಾಗ ಬ್ರಿಟಾನಿಯಾದವರು ಕ್ಯಾಪೆಕ್ಸ್ನ ನಾವು ತುಂಬ ಕಮ್ಮಿ ಇಡ್ತೀವಿ. ಅಂದರೆ ಕ್ಯಾಪೆಕ್ಸ್ ಅಂದರೆ ನಾವು ಎಕ್ಸ್ಪೆಂಡಿಚರ್ ಏನು ಖರ್ಚು ಮಾಡೋದಿರುತ್ತೆ, ಅದು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡೋದಾಗಿರ್ಬೋದು, ಬೇರೆ ರೀತಿ ಖರ್ಚು ಮಾಡೋದಾಗಿರ್ಬೋದು, ಅದೆಲ್ಲದನ್ನು ನಾವು ಕಮ್ಮಿ ಇಟ್ಕೊತೀವಿ, ಎಲ್ಲಿ ತನಕ ನಮಗೆ ಇನ್ಫ್ಲೇಷನ್ದು ಒಂದು ಕರೆಕ್ಟ್ ಐಡಿಯಾ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಕ್ಯಾಪೆಕ್ಸ್ನೇ ಕಮ್ಮಿ ಮಾಡ್ತಾ ಇರೋದ್ರಿಂದ FMCG ಕಂಪ್ನಿಗಳು ಅದು ಏನೇನು ಗೇನ್ ಆಗಿತ್ತೋ ಬಜೆಟ್ ಟೈಮಲ್ಲಿ ಒಂದು ಜನ ಎಲ್ಲ ಟ್ಯಾಕ್ಸ್ ಉಳಿತು ಅಂತಂದರೆ ಅದಕ್ಕೆ ಸ್ವಲ್ಪ ಜನ ಸ್ಪೆಂಡ್ ಮಾಡ್ಬೋದು ಅನ್ನೋದೆಲ್ಲ ಈಗ ಮತ್ತೆ ಇನ್ನೂ ಇನ್ಫ್ಲೇಷನ್ನು ಈಸಿ ಆಗಿಲ್ಲ ಅನ್ನೋ ಕಾರಣದಿಂದಾಗಿ ಅದು ವಾಪಸ್ಸು ಒಂದು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಮೊನ್ನೆ ಅಷ್ಟೇ ಯಾವತ್ತು ಬಜೆಟ್ಗಿಂತ ಮುಂಚೆ FIDIಗಳು ಯಾವ ರೀತಿ ಮಾಡಿದ್ದಾರೆ, ಎಲ್ಲಿ ಹೋಗಿ ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಬೇಕಾದ್ರೆ ನಾನೊಂದು ಶಾರ್ಟ್ ಕ್ಲಿಪ್ ಥರ ಮಾಡಿಬಿಟ್ಟು ಕೂಡ ಕೊಡ್ತೀನಿ. ಯಾವ ರೀತಿಯಾಗಿ ನೀವು ಸೆಕ್ಟರಲ್ಲಿ ಎವ್ರಿ 15 ಡೇಸು ಡೇಟಾನ ಹೋಗಿ ನೋಡ್ಬೋದಲ್ವ, ಯಾವ ಸೆಕ್ಟ್ರಲ್ಲಿ ಏನು ಮಾಡ್ತಾ ಇದ್ದಾರೆ. ಮೀಡಿಯಾ ಸೆಕ್ಟರು, ರಿಟೇಲ್ ಸೆಕ್ಟರು, ಈ ಥರ ಕೆಲವೊಂದು ಸೆಕ್ಟರ್ಗಳಿಗೆ FIಗಳು ಪುಷ್ ಆಗ್ತಾ ಇರೋದು ಕಾಣಿಸ್ತಾ ಇತ್ತು. ಇನ್ಕ್ಲೂಡಿಂಗ್ IT ಎಲ್ಲ ಸೆಕ್ಟರ್ಲ್ಲೂ ಕೂಡ ಸ್ವಲ್ಪ ಅವರು ಬೇರಿಶಾಗೆ ಇದ್ದಾರೆ. ಬಿಕಾಸ್ ಬೇರೆ ಮಾರ್ಕೆಟ್ಗಳು ಆ ರೀತಿ ಓಪನ್ ಆಗ್ತಾ ಇದೆ ಆ ಕಾರಣದಿಂದಾಗಿ. ಸೊ ಇದು ಇನ್ನೂ ಕೂಡ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಜನ SIPಗಳನ್ನು ಇಷ್ಟು ದಿನ ಏನು ಮಾಡ್ಕೊಂಡು ಬಂದಿದ್ದಾರೆ, ಈಗ ಸುಮಾರು ಜನ ನೆಗೆಟಿವ್ ರಿಟರ್ನ್ಸು ಅಂದರೆ ಸುಮಾರು ಒಂದು 6 ತಿಂಗಳು 1 ವರ್ಷದ ತನಕ ಏನೂ ಆಗದೆ ಮಾರ್ಕೆಟ್ ಈ ಥರದ್ದು ನೋಡಿಲ್ಲ. ಆ ಥರ ಸಿಚುವೇಶನ್ ಬಂದರೆ ಈಗ ಅವರು SIPಗಳನ್ನ ಅದೇ ರೀತಿ ಇಡ್ತಾರಾ ಅಥವಾ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋದನ್ನೇ ಪಾಸ್ ಮಾಡ್ತಾರಾ ಏನು ಅನ್ನೋದು ಕೂಡ ನೋಡಬೇಕು. ಅದ್ರ ಮೇಲೆ DIಗಳು ಇದೇ ರೀತಿಯಾಗಿ ಪುಷ್ ಕೊಡ್ತಾರಾ ಇಲ್ವೋ ಅನ್ನೋದು ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ IPOಗಳು ನೀವು ಕೇಳಿದ್ರಲ್ಲ, ಈ ಸಂಖ್ಯೆಯಲ್ಲಿ IPOಗಳು ಇನ್ನು ಮುಂದೆ ಸ್ವಲ್ಪ ಬರಲ್ಲ. ಅನ್ಲೆಸ್ ಮಾರ್ಕೆಟ್ ರಿಕವರ್ ಆಗೋ ತನಕ IPOಗಳ ಪಾರ್ಟಿಸಿಪೇಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಇದೇ ರೀತಿ ನಡೆಯುವಂಥದ್ದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮುಂದೆ ಟ್ರೇಡು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಜೊತೆಗೆ ಇದೆಲ್ಲದರೂ ಇದ್ರೂ ಕೂಡ ನಾವು ಆಗಲೇ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಎಮರ್ಜೆನ್ಸಿ ಫಂಡು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರಗಳು. ಇನ್ವೆಸ್ಟ್ ಮಾಡೋದು, ಹೂಡಿಕೆ ಮಾಡೋದು ಎಲ್ಲದಕ್ಕಿಂತ ಮುಂಚೆ ಆ ಕೆಲಸನ ನೀವು ಮಾಡ್ತಾ ಹೋಗಬೇಕು. ನಾನು ಆಗಲೇ ಹೇಳಿದಾಗೆ ಈ ವಿಡಿಯೋದ ಕೆಳಗಡೆ ಕಮೆಂಟಲ್ಲಿ ನಾನು ಪಿನ್ ಕಮೆಂಟಲ್ಲಿ ಆ ಫಾರ್ಮನ್ನು ಕೊಟ್ಟಿರ್ತೀನಿ. ಯಾರಿಗಾದರೂ ನಿಜವಾಗ್ಲೂ ನಾನು ಮಾಡಿಸ್ಕೊಂಡಿಲ್ಲ, ನೀವು ಹೇಳ್ತಾ ಇದ್ದೀರಾ ಹೌದು ಇದು ಇಂಪಾರ್ಟೆಂಟು, ನಾನು ಮಾಡಿಸ್ಕೋಬೇಕು, ಅದು ಡಿಲೇ ಆಗ್ತಾನೆ ಇತ್ತು, ಇಷ್ಟು ದಿನ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಈಗ ನಿಮಗೆ ಸಮಯ ಬಂದಿದೆ. ನಾನು ಇಷ್ಟು ದಿನ ಮಾಡಿಸಿ ಅಂತ ಹೇಳ್ತಿದ್ದೆ, ಈಗ ಮಾಡಿಸೋದಕ್ಕೂ ಕೂಡ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ಹಾಗಾಗಿ ಆ ಫಾರ್ಮ್ನ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. 2025ರ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.